ಮಳೆ ಸ್ವಲ್ಪ ಕಡಿಮೆ ಆದ ಹಾಗಿದೆ. ನಾವಿನ್ ಹೊರಡ್ತೀವಿ. ಹೇಗಾದ್ರೂ ಊರ್ ಸೇರ್ಕೋತೀವಿ. ಸಕು ಬಾ, ನಾವಿನ್ ಹೊರಡೋಣ. ಅಮ್ಮ, ನನ್ ಮಾತ್ ಕೇಳಮ್ಮ. ಬಾ ಅಮ್ಮ, ಬಂದು ಊಟ ಮಾಡು. ಹೀಗ ಉಪವಾಸ ಇದ್ರೆ ಸುಸ್ತಾಗಿ ಹೋಗ್ತೀಯ. ಆದ್ರೂ ಅವನ್ಗೋಸ್ಕರ ನೀನ್ ಎಷ್ಟೊತ್ತು ಅಂತ ಹೀಗೆ ಕಾಯ್ತಾ ಇರ್ತೀಯ? ನೀನ್ ಉಪವಾಸ ಇದ್ರೆ ನಂಗೆ ಸಂಕಟ ಆಗುತ್ತೆ. ಬಂದು ಊಟ ಮಾಡು. ಇಲ್ಲ, ನನಗ್ ಗೊತ್ತು ನನ್ನ ದಿಗೋ ಅಲ್ಲಿ ಊಟ ಮಾಡಿರಲ್ಲ ಅಂತ. ಅವ್ರು ಎಷ್ಟು ಬಲವಂತ ಮಾಡಿದ್ರು ಅವ್ನು ಬೇಡ ಅಂದಿರ್ತಾನೆ. ಅವನು ಬಂದ ಮೇಲೆ ಅವನ ಜೊತೆಲೇ ನಾನು ಊಟ ಮಾಡ್ತೀನಿ. ಹಾಗಲ್ಲಮ್ಮ, ನಾನು ಹೇಳೋದ್ ಸ್ವಲ್ಪ ಶಿವಪ್ಪ, ಶಿವಪ್ಪ, ಹಳ್ಳ ತುಂಬಿ ಹರಿತಿದೆ. ಏನು? ನಮ್ಮ ಅಳಿಯಂದ್ರು ಸಕ್ಕು ಪ್ರಯಾಣ ಮಾಡ್ತಿದ್ದಾರೆ. ಅವ್ರು ಊರಿಗೆ ಹೊರಟಿದ್ದಾರೆ. ನೀನೇನ್ ಮಾತಾಡ್ತಿದೀಯ ಶಿವಪ್ಪ? ಅವ್ರು ಹೇಗ್ ಹೋಗ್ತಾರ? ಹಳ್ಳ ದಾಟೋದು ಕಷ್ಟ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಅಳಿಯಂದ್ರೆ ನನ್ನ ಮಾತು ಕೇಳಿ. ಈಗ ಹೊರಟ್ರೆ ನಿಮ್ ಪ್ರಾಣಕ್ಕೆ ಅಪಾಯ. ನಿಮ್ಮನ್ನ ಬೇಡ್ಕೊಳ್ತೀನಿ, ನೀವು ಮನೆಯಿಂದ ಆಚೆ ಕಾಲಿಡಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ. ಅಯ್ಯೋ ದೇವ್ರೆ, ಇವಾಗ ಹೇಗೆ? ಅಂದ್ರೆ ಪ್ರಯಾಣ ರದ್ದಾದ ಹಾಗೇನೆ. ಮಳೆ ಸುರಿಸ್ತಿರೋದ್ ನೀನೇ ಅಲ್ವಾ? ಹಳ್ಳ ತುಂಬಿ ಹರಿಯೋ ಹಾಗೆ ಕೂಡ ಮಾಡಿದ್ಯಾ. ನೀನು ನನ್ನ ಕೋರಿಕೆನ ಈಡೇರಿಸ್ದೆ, ಹೌದಲ್ವಾ? ನೀನ್ ತುಂಬಾ ಒಳ್ಳೆಯವನು, ನನ್ನ ಪ್ರಾಣ ಸ್ನೇಹಿತ ನೀನು. ಏನ್ ಇವಳು ರಾತ್ರಿ ಎಲ್ಲ ಎಚ್ಚರ ಇದ್ದು ದಿಗುಗೋಸ್ಕರ ಕಾಯ್ತಾ ಇರ್ತಾಳ? ನೀನ್ ಬೇಕಾದ್ರೆ ಕೂತ್ಕೋ, ನಮಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ನನಗೆ ನಿದ್ರೆ ಬರ್ತಿದೆ. ಅದೇ ನಾನು ಹೇಳ್ತಿರೋದೇನು ಅಂದ್ರೆ, ತುಂಬಾ ಹೊತ್ತಾಯ್ತು, ಮಳೆ ಅಂತೂ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ದಿಗು ಏನಾದ್ರೂ ಹೊರಟಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದ. ಹೌದು ಯಮುನಾ, ನೀವು ಕನಿಷ್ಠ 2 ರೊಟ್ಟಿನಾದ್ರೂ ತಿನ್ನಿ ಅತ್ತೆ. ಸರಿ, ನಾನು ಹೋಗಿ ಈಗ್ಲೇ ಬಡಿಸ್ಕೊಂಡ್ ಬರ್ತೀನಿ. ಅಮ್ಮ, ಒಂದೇ ಒಂದ್ ರೊಟ್ಟಿನಾದ್ರೂ ತಿನ್ನಮ್ಮ. ಉಪವಾಸ ಇರೋಕ್ ನಿನ್ ಕೈಯಲ್ಲಿ ಆಗಲ್ಲ, ನೀನ್ ಸುಸ್ತಾಗಿ ಹೋಗ್ತೀಯಾ. ಆದ್ರೆ ದಿಗು ಆ ರೀತಿ ಯೋಚನೆ ಮಾಡ್ಲಿಲ್ವಲ್ಲ. ತಾಯಿಗಿಂತ ಅವನ್ಗೆ ಹೆಂಡತಿನೇ ಹೆಚ್ಚಾಗಿ ಹೋಗಿದ್ದಾಳೆ. ಇಲ್ಲ ಅಂದ್ರೆ ಇಷ್ಟೊತ್ತಾಗ್ಲೇ ಬಂದಿರ್ತಿದ್ದ. ಮದುವೆ ಆದ 2 ದಿನದಲ್ಲಿ ಸಕ್ಕು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಇಲ್ಲ ಇಲ್ಲ ಅತ್ತೆ, ನೀವು ತಪ್ಪು ತಿಳ್ಕೊಬೇಡಿ. ನಿಜವಾಗ್ಲೂ ಆಚೆ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ. ನೀವು ಸುಮ್ನೆ ದಿಗಂಬರ್ ರಾವ್ ಮೇಲೆ ಅನುಮಾನ ಪಡಬೇಡಿ. ಅವನ್ಗಿರೋ ಮಾತೃಭಕ್ತಿ ಇನ್ಯಾರಿಗೂ ಇಲ್ಲ. ಆವಾಗಿಂದ ಆಕಳಿಸ್ತಾ ಕೂರೋ ಬದ್ಲು ನಿಮ್ಮ ಕೋಣೆಗೆ ಹೋಗಿ ನೀವು ಮಲ್ಕೋಬಹುದಲ್ವಾ? ಅದು ನಿಮ್ಮ ಆಕಳ್ಕೇನ್ ಕೇಳೋಕಾಗ್ದೆ ತಲೆ ನೋಯ್ತಾ ಇದೆ. ಅದೇನಂದ್ರೆ ಅತ್ಗೆ, ನಿದ್ರೆನ ತಡ್ಕೋಬಹುದು, ಆದ್ರೆ ಆಕಳಕೆನ ಹೇಗ್ ತಡ್ಕೊಳಕಾಗತ್ತೆ? ಏನ್ ಮಾಡಿದ್ರು ಆಗ್ತಾ ಇಲ್ಲ. ಅಯ್ಯೋ, ಏನ್ರಿ ನೀವು? ಅಕ್ಕನ್ಗೆ ಕಿರಿಕಿರಿ ಮಾಡ್ಬೇಡಿ. ಅಕ್ಕ, ನೀವಿನ್ನೂ ಊಟ ಮಾಡಿಲ್ಲ. ನಮ್ ದಿಗು ಮತ್ತೆ ಸಕ್ಕು ಕೂಡ ತಿಂದಿರಲ್ಲ. ಇನ್ನು ಸಾಕು, ನಿಲ್ಲಿಸ್ತೀಯ ನೀನ್ ಊಟದ ಗೋಳ್ನ? ಹೋಗಿ ಅಂತಿದ್ದೀನಿ ತಾನೆ. ಎಲ್ರೂ ಹೋಗಿ ನಿಮ್ ಕೋಣೆಲ್ ಮಲ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲಮ್ಮ, ನಾವ್ ಎಚ್ಚರವಾಗೇ ಇರ್ತೀವಿ. ಬೇಕಾಗಿಲ್ಲ. ಸಕ್ಕುಗೆ ಶಿಕ್ಷೆ ಕೊಟ್ಟ ಹಾಗೆ ದಿಗಂಬರ್ ರಾವ್ಗೂ ಶಿಕ್ಷೆ ಕೊಡ್ಲೇಬೇಕು. ಅವರಿಬ್ರು ಮೊದ್ಲು ಮನೆಗ್ ಬರ್ಲಿ. ಕಿವಿ ಹಿಂಡಿ ಬಸ್ಕಿ ಹೊಡಿಸ್ತೀನಿ. ಸರಿಯಾಗಿ ಹೇಳಿದ್ರಿ. ಮನೆಗ್ ಬಂದ ತಕ್ಷಣ ಅವರಿಬ್ರು ಕಿವಿಗಳನ್ನ ಹಿಂಡ್ಬಿಡಿ ಅತ್ಗೆ. ನಾವೆಲ್ಲ ಇಲ್ಲಿ ಜಾಗರಣೆ ಮಾಡ್ತಿದೀವಿ, ಆದ್ರೆ ಅವರಿಬ್ರು ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ, ಕಂಬಳಿ ಹೊತ್ಕೊಂಡು. ಅಯ್ಯೋ ದೇವ್ರೆ,
ಅಯ್ಯಯ್ಯೋ ಏನ್ ಸಕ್ಕು ಏನಾಯ್ತು? ಏನ್ ಸಕ್ಕು ಅಷ್ಟು ಗಾಬರಿಯಿಂದ ಎದ್ದೆ? ಅಮ್ಮ, ನಮ್ ಯಜಮಾನ್ರಿಗೆ ಕುಡಿಯೋಕ್ ನೀರಿಟ್ಟಿದ್ಯಾ?